ಈಗ 370ನೇ ಕಥೆಯನ್ನು ಕೇಳೋಣ. ಶ್ರೀಮದ್ ಭಾಗವತದ ಪಂಚಮ ಸ್ಕಂದದ 5ನೇ ಸ್ಕಂದದ ಶ್ರವಣದ ಫಲವನ್ನು ನಾವು ಕೇಳ್ತಾ ಇದ್ದೇವೆ. ಹಿಂದೆ ಕೃತಯುಗದಲ್ಲಿ ಕಾನ್ಯಕಬ್ಜ ದೇಶಕ್ಕೆ ವಿಮಲ ಎಂಬ ರಾಜನಿದ್ದ. ಅವನಿಗೆ 100 ಹೆಂಡತಿಯರಿದ್ದರು. ಆದರೆ ಒಬ್ಬರಲ್ಲಿ ಮಕ್ಕಳೇ ಆಗಲಿಲ್ಲ. ಇದರಿಂದ ಅವನು ಬಹಳ ವಿರಕ್ತನಾಗಿದ್ದಾನೆ. ಮಂತ್ರಿಗಳಲ್ಲಿ ರಾಜ್ಯವನ್ನು ಒಪ್ಪಿಸಿ ಕಾಡಿಗೆ ತೆರಳಿಬಿಟ್ಟ. ರಾಜ ದುಃಖದಿಂದ ಅಲ್ಲಿದ್ದ ಚಮನ ಋಷಿಗಳನ್ನು ಪ್ರಾರ್ಥನೆ ಮಾಡ್ತಾನೆ. ಆಗ ಚಮನ ಋಷಿಗಳು ವಿಷ್ಣುವನ್ನು ಕುರಿತು ಪತ್ನಿ ಸಮೇತನಾಗಿ ಯಜ್ಞವನ್ನು ಮಾಡು, ಆಗ ನಿನಗೆ ಮಕ್ಕಳಾಗುತ್ತಾರೆ ಅಂತ ಹೇಳಿದರು. ರಾಜ ಪುತ್ರಕಾಮೇಷ್ಟಿಯನ್ನು ಶುರು ಮಾಡಿದ. 99 ಪತ್ನಿಯರು ಬಂದಿದ್ದರು, ಒಬ್ಬಳು ಮಾತ್ರ ಬರಲೇ ಇಲ್ಲ. ಕುತ್ಸಿತ ಎಂಬ ದೊಡ್ಡ ಹೆಂಡತಿ ಮಾತ್ರ ಬರಲಿಲ್ಲ. ಉಳಿದೆಲ್ಲರೂ ಕೂಡ ಓದಿದ್ದಾರೆ. ಎಲ್ಲರಿಗೂ ಮಕ್ಕಳಾಯಿತು. 99 ಮಕ್ಕಳು ಹುಟ್ಟಿದರು. ಆ ಕುತ್ಸಿತೆ ಅವಳಿಗೆ ಮಕ್ಕಳಾಗಿಲ್ಲ ಅಂತ ಬಹಳ ದುಃಖ ಆಯಿತು. ಭಾಳ ಕೊರಗಲಿಕ್ಕೆ ಶುರು ಮಾಡಿದಳು. ಒಂದು ಸಲ ಅಮಾವಾಸ್ಯೆ ಸೋಮವಾರ ಅಂದರೆ ಸೋಮವತಿ ಅಮಾವಾಸ್ಯೆಯನ್ನು ಹೇಳ್ತಾರೆ. ನದಿ ಸ್ನಾನಕ್ಕಾಗಿ ಎಲ್ಲರೂ ಕೂಡ ಹೊರಟಿದ್ದಾರೆ. ಕುತ್ಸಿತೆ ಮಾತ್ರ ಮನೆಯಲ್ಲೇ ಕೂತಿದ್ದಳು. ಹೊಟ್ಟೆ ಕಿಚ್ಚಿನಿಂದ ಅವಳು 99 ಮಕ್ಕಳಿಗೂ ವಿಷ ಹಾಕಿ ಸಾಯಿಸಿಬಿಡ್ತಾಳೆ. ಸ್ನಾನ ಮಾಡಿ ಬಂದವರೆಲ್ಲ ನೋಡ್ತಾರೆ, ಅಷ್ಟೂ ಮಕ್ಕಳು ಸತ್ತೋಗಿದ್ದಾರೆ. ಕೋಲಾಹಲ, ಭಾರೀ ಹಾಹಾಕಾರ ಉಂಟಾಗಿದೆ. ರಾಜನಿಗೆ ಅದು ತಟಕೊಳ್ಳಿಕ್ಕಾಗಿಲ್ಲ. ಅಷ್ಟೂ ಮಕ್ಕಳು ಸತ್ತೋದು ತಟಕೊಳ್ಳಿಕ್ಕಾಗಿಲ್ಲ. ಅವನು ಪ್ರಾಣ ಕಳ್ಕೊಂಡ್ಬಿಟ್ಟ. ಪ್ರಾಣ ಹೋಯ್ತು, ಒಂದು ದುಃಖದಲ್ಲೇ ಪ್ರಾಣ ಹೋಯಿತು. ಕುತ್ಸಿತೆ ಮಕ್ಕಳನ್ನು ಕೊಂದ ದೋಷಕ್ಕೆ ನರಕಕ್ಕೆ ಹೋಗಿ ಬಿದ್ದಳು. ಅನೇಕ ನರಕಗಳನ್ನು ಅನುಭವಿಸುತ್ತಾಳೆ. ಚಂಡಾಲ ಸ್ತ್ರೀಯಾಗಿ ಹುಟ್ಟಿದಳು ಅವಳು. ಆ ಚಂಡಾಲ ಸ್ತ್ರೀಗೆ ಗಂಡ ಮಕ್ಕಳು ಯಾರೂ ಇದ್ದಿಲ್ಲ. ಭದ್ರಾ ನದಿಯ ತೀರದಲ್ಲಿ ಭಾರ್ಗವ ಋಷಿಗಳು ಭಾಗವತ 5ನೇ ಸ್ಕಂದವನ್ನು ಪಾರಾಯಣ ಮಾಡುತ್ತಿದ್ದರು, ಕತೆ ಹೇಳ್ತಿದ್ರು. ಅದನ್ನು ಅವರು ಕೇಳಿದ ಕೂಡಲೇ ಆ ಚಂಡಾಲ ಸ್ತ್ರೀಗೆ ಜನ್ಮಾಂತರದಲ್ಲಿ ಮಾಡಿದ ಬಾಲಹತ್ಯೆಯ ದೋಷ ಪರಿಹಾರ ಆಯಿತು. ಉತ್ತಮ ಲೋಕವೂ ಕೂಡ ಸಿಕ್ಕಿತವಳಿಗೆ ಸದ್ಗತಿಯಾಯಿತು. ಹೀಗೆ ಭಾಗವತ ಪಂಚಮ ಸ್ಕಂದದ ಶ್ರವಣದಿಂದ ಪರಮ ಮಂಗಳವಾಗುತ್ತೆ. ಇಲ್ಲಿಗೆ 370ನೇ ಕಥೆ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು.